ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಒನ್ ಮೋರ್ ನ್ಯೂ ಲಾಗ್. ಈ ಲಾಗ್ ಬಂದು ನಂಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡೋವಂಥ ವ್ಲಾಗ್. ಯಾಕೆ ಅಂದರೆ ನನ್ನ ಮಗನ ಬರ್ಡೇ. ಸೊ ಅದಕ್ಕೋಸ್ಕರ ಅವ್ನು ಶಾಪಿಂಗ್ ಲಾಗ್ ಹಾಗೇ ಅವ್ನ ಎಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಆಗ್ತಾಯಿದ್ದೀನಿ. ನೋಡ್ಕೊಬನ್ನಿ. ವಿಡಿಯೋ ಇಷ್ಟದಲ್ಲಿ ಒಂದು ಪುಟ್ಟ ಲೈಕ್ ಕೊಡಿ ಸಾಕು. ಅವನ್ನ ಏನು ಬೇಕೋ ತಗೊಳ್ಳೋ ಅಂತ ಹೇಳಿದ್ರೆ ಸೀದಾ ಕರ್ಕೊಂಡು ಹೋಗಿದ್ದವನು ಸ್ವಪ್ನ ಬುಕ್ ಸ್ಟೋರಿಗೆ. ಸೊ ಅಲ್ಲೇ ಅವ್ನಿಗೆ ಏನೇನು ಬೇಕೋ ಬುಕ್ಸು ಎಲ್ಲನೂ ಶಾಪಿಂಗ್ ಮಾಡ್ದೆ. ಅದಾದಮೇಲೆ ಇಬ್ಬರೂ ಮ್ಯಾಕ್ಸ್ಗೆ ಹೋಗಿದ್ವಿ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗಿಬಿಡ್ತಾರಲ್ವ. ಇಷ್ಟು ದಿನ ನಾವು ಶಾಪಿಂಗ್ ಮಾಡ್ತಿದ್ವಿ, ಇವಾಗ ಅವನಿಗೆ ಇಷ್ಟವಾಗಿರೋದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದಾನೆ. ಆಲ್ರೆಡಿ ಪ್ರೀವಿಯಸ್ ಎಲ್ಲ ಮಾಡ್ಕೋತಿದ್ದ. ಈಗಿನ ಮಕ್ಕಳು ಬೇಗ ಮೆಚ್ಯೂರ್ಡ್ ಆಗಿಬಿಡ್ತಾರೆ ಮೈಂಡಲ್ಲಿ. ಸೊ ಅವ್ರಿಗೆ ಯಾವ್ದು ಕಂಫರ್ಟ್ ಆಗಿರುತ್ತೋ ಅದನ್ನೇ ನೋಡ್ತಿದ್ದ. ಬಟ್ ಅವ್ನ ಕಣ್ಣಿಗೆಲ್ಲ 1 ಇಯರ್ 2 ಇಯರ್ ಮಕ್ಕಳದೇ ಅಮ್ಮ ಎಷ್ಟು ಕ್ಯೂಟಾಗಿದೆ ನೋಡು, ಅಮ್ಮ ಎಷ್ಟು ಕ್ಯೂಟಾಗಿದೆ ನೋಡು ಅಂತಲೇ ಹುಡುಕ್ತಾ ಇದ್ದ. ಅವನೇ ಸೆಲೆಕ್ಟ್ ಮಾಡಿಕೊಂಡ 1-2-3 ಶರ್ಟು ಪ್ಯಾಂಟ್ ಎಲ್ಲನೂ. ಯಾವಾಗಲೂ ಫಸ್ಟ್ ಒಂದೇ ಕೊಡಿಸ್ಬೇಕು ಸಾಕು, 1-2 ಜೊತೆ ಅಂದ್ಕೊಂಡ್ರೆ ಅದು ಏನು ಲಕ್ಕಿ ಮ್ಯಾನ್ ಅನಿಸುತ್ತೆ. ಯಾವಾಗ್ಲೂ ಮೋರ್ ದೆನ್ 3-4 ಪೇರ್ಸ್ ಆಗೇ ಬಿಡುತ್ತೆ. ಫುಲ್ ಒಂಥರ ಅಮ್ಮ ಮಗನ ಡೇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅದೊಂದು ಸ್ಯಾಟರ್ಡೇ ಈವ್ನಿಂಗು ಇಬ್ಬರೂ ಚೆನ್ನಾಗಿ ತಿನ್ಕೊಂಡು ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಆ ಡೇನ ಹೆಣ್ಣು ಮಾಡಿದ್ವಿ. ಹ್ಯಾವ್ ನಟ್ಸಿಗೆ ಬಂದ್ವಿ. ಇಲ್ಲಂತೂ ಚಾಕ್ಲೇಟ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಜಯನಗರ್ 4th ಬ್ಲಾಕಲ್ಲಿದೆ. ನಿಮಗೂ ಇಷ್ಟ ಆದರೆ ಹೋಗಿ ಬನ್ನಿ. ಗಿಫ್ಟ್ ಮಾಡೋದಕ್ಕೆ ಹಾಗೆ ನಮಗೆ ಸಪ್ರೇಟ್ ಲೂಸ್ ಚಾಕ್ಲೇಟ್ಸು ಸಿಗುತ್ತೆ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು 100 ಗ್ರಾಮ್ಸ್ 200 ಗ್ರಾಮ್ಸ್ ಆ ಥರ ತೊಗೋಬೋದು. ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಹಾಗೆ ಅವನಿಗೆ ಸ್ಕೂಲ್ಗೆಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತಲ್ಲ, ಹಾಗಾಗಿ ನಾನು ಚಾಕ್ಲೇಟ್ಸ್ನ ಇಲ್ಲೇ ತೊಗೊಂಡೆ. ಇದನ್ನು ಅವನಿಗೆ ಪರ್ಸ್ನಲಾಗಿ ನಾನು ಗಿಫ್ಟ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ನ ಹೋಮ್ ಮೇಡ್ ಚಾಕ್ಲೇಟ್ಸ್ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆದರೆ ಒಂದು ಸತಿ ಹೋಗಿ ಬನ್ನಿ. ಇದೊಂದು ಸ್ಕೂಲಿಗೆ ಹಾಕ್ಕೊಂಡೋಗಿದ್ದ ಡ್ರೆಸ್ಸು ಚೆನ್ನಾಗಿ ರೆಡಿಯಾಗಿದ್ದ. ಅವ್ರ ಅಪ್ಪಂಗೆ ನಾವು ತಂದಿದ್ದ ಕಲೆಕ್ಷನ್ಗಿನ್ನ ಅವ್ರು ಮತ್ತೆ ಹೋಗ್ಬಿಟ್ಟು ಹೊಸ ಶೂಸು ಇದು ಶರ್ಟ್ಸ್ ಎಲ್ಲ ಕೊಡಿಸ್ಕೊಂಡು ಬಂದರು. ಅದಾದಮೇಲೆ ಇದು ಬರ್ಡೇಲೋ ನಾವು ಹೊರಟಿದ್ವಿ ರಾಯರ ಸ್ವಾಮಿ ದೇವಸ್ಥಾನಕ್ಕೆ. ಅಪ್ಪ ಅಮ್ಮನೂ ಬಂದರು. ಅವಾಗಿನ್ನ ಒಂದು 1/2 hour ಆಯಿತು. ಬಾಗ್ನ ಕೊಟ್ಟಂಗೂ ಆಗುತ್ತೆ ಅಂದ್ಬಿಟ್ಟು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮುಗಿಸ್ಕೊಬಿಟ್ರು. ಆ್ಯಕ್ಚುಲಾಗಿ ಈ ಬರ್ಡೇ ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ನಾವು ವರ್ಷ ಮಾಡ್ತಾಯಿದ್ವಿ. ನಮ್ಮ ಮಟ್ಟಿಗೆ ಗ್ರ್ಯಾಂಡ್ ಅಂತಲೇ ಅನಿಸುತ್ತೆ. ಈ ವರ್ಷ ಸಾಕು ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು HL ಇರೋವಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೇ ಬಂದ್ವಿ. ಚೆನ್ನಾಗಿತ್ತು. ಯಾಕೆ ಅಂತಂದರೆ ರಾಯರು ಆರಾಧನಾ ಕಾರ್ಯಕ್ರಮ ನಡೀತಾ ಇತ್ತು. ಬರ್ಡೇನೂ ಆಗಿರೋದ್ರಿಂದ ಸಾತ್ವಿಕಿಗೆ ತುಲಾಭಾರ ಮಾಡಿಸೋಣ, ನಮ್ಮ ಕೈಲಾಗಿದ್ದು ಅಳಿಲು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಎಷ್ಟು kg ಇದನ್ನು ಅಷ್ಟರದ್ದು ಅಕ್ಕಿನ ಕೊಟ್ವಿ. ಅನ್ನದಾನ ಎಲ್ಲ ನಡೀತಾ ಇತ್ತು. ಹಾಗಾಗಿ ಭಜನೆದು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ನು ತುಲಾಭಾರ ಮಾಡಿಸಿದ್ರಿಂದ ರಾಯರ ಮಟ್ಟದಲ್ಲಿ ಒಂದು ಶಾಲ್ ಕೊಟ್ಬಿಟ್ಟು ದೇವ್ರದ್ದು ಪ್ರಸಾದ ಕೊಟ್ವಿ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಆರಾಧನಾ ಟೈಮಲ್ಲಿ ಇವಂದು ಬರ್ಡೇ ಬಂದಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಂದ ನಾವು ಹೊರಟಿದ್ವಿ ಅವ್ನ ಬರ್ಡೇ ಸೆಲೆಬ್ರೇಷನ್ಗೆ ಲೈಮ್ ಲೈಟಿಗೆ. ಇದೊಂದು ಪ್ರೈವೇಟ್ ಥಿಯೇಟರು. ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಅವ್ನ ಫೋಟೋಸ್ ಎಲ್ಲ ಹಾಕಿಬಿಟ್ಟು ಡೆಕೋರ್ ಮಾಡಿದರು. ತುಂಬಾ ಖುಷಿಯಾಯಿತು. ನಮ್ಮ ಅಮ್ಮಂಗೂ ಒಂದೊಂದು ಫೋಟೋಸ್ ನೋಡಿಬಿಟ್ಟು ಅವರು ರಿಕಾಲ್ ಮಾಡ್ಕೋತಾಯಿದ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. 5 to 6 ಮೆಂಬರ್ಸ್ ಹೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಚೆನ್ನಾಗಿತ್ತು. ಡೆಕೋರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಾಯ್ಸಿಗೆ ಏನೇ ಅಂದರೆ ಈ ಕಲರೆಲ್ಲ. ಸೊ ಸಾತ್ವಿಕ್ದು ಎಂಟ್ರಿ ಎಲ್ಲ ಹೇಗಿತ್ತು ಅಂತ ನೋಡಿ. ಅವ್ನು ಫುಲ್ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಅವ್ನು 5 ಪ್ರಾಮಿಸಸ್ ಮಾಡ್ದ. ಏನು ಪ್ರಾಮಿಸ್ ಮಾಡ್ದ ಅಮ್ಮಂಗೆ ಅಂತ ಹೇಳಿಬಿಟ್ಟು. ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇ ಅವರೇ ಮ್ಯೂಸಿಕ್ ಹಾಕಿದ್ರು. ಯಾವ್ದಾವ್ದು ಬರ್ಡೇ ಸಾಂಗ್ಸ್ ಬರುತ್ತೆ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಬಟ್ ಇಲ್ಲಿ ಹಾಕೋದ್ರಿಂದ ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟು ಬೇರೆ ಸಾಂಗ್ ಹಾಕ್ತೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.
shout from the top, we're gonna be two hearts running wild. Now the morning is the afternoon, we lay awake in bed. It laughs so loud as the hours pass, we're gonna do it all again. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be, we're gonna be two hearts running wild. The moonlight, summer sky, it was the best we ever had. And we'll stay on forever, we'll never have regret. ನಾವೆಲ್ಲರೂ ಫೋಟೋಸ್ ತಗೋಬಿಟ್ಟು ಅವರೊಂದು ಗೇಮ್ Okay, there's few photos alla. Pick ಅದ್ರದ್ದು it up. ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ, ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ. ನೋಡಿ. Okay, when is that? ಮದ್ವೆದ? Are you sure? ಪಕ್ಕಾ? ಪಕ್ಕಾ? Okay, go with next photo. ಮನೇಲಿ ಯಾವಾಗ? ಓಕೆ, ಮನೇನೆ. ಓಕೆ, ರೆಡಿ. ಎಷ್ಟು ಇಯರ್ಸ್? ಹೌ ಮೆನಿ ಇಯರ್ಸ್? ಅಯ್ಯೋ, 1 ಇಯರ್ ಅಷ್ಟು ಇರ್ತಾರ? ಆಂಟಿ, ನೀವು ಹೇಳೋಗಿಲ್ಲ, ನೀವು ಹೆಲ್ಪ್ ಮಾಡೋಗಿಲ್ಲ ಬೇಗ, ಗೊತ್ತಿಲ್ವಾ? ಓಕೆ, ಅದು ಲಾಸ್ಟ್ ಪೆಂಡಿಂಗ್ ಇರ್ತೀನಿ, ಕೊಡೋದನ್ನು. ಆ ಫೋಟೋ ಕೊಡು. ಹಾಂ, ನೀನು ಹೇಳಿದ ಫೋಟೋ ನಾನು ಅಲ್ಲಿಗೆ ಹೋಗುತ್ತೆ, ಹೇಳ್ದಿರೋದು ನನಗೆ ಬರುತ್ತೆ. ಗೋ ಆನ್. ಟಿಕೆಟ್. Okay. Okay, when is that? Can you see that? Can I show you? Show that. ಎಲ್ಲಿ? ಯಾರ್ದು? ಯಾರ ಮನೆದು ಅಂತ ಗೊತ್ತಾ? ಅಮ್ಮ ತುಂಬಾ ಹೆಲ್ಪ್ ಮಾಡ್ತಿದಾರೆ ಅಲ್ಲಿ. ಅಜ್ಜಿನಾ? ನೋಡಕ್ ಆಗ್ತಿಲ್ಲ ಮೊಮ್ಮಗ ಇಷ್ಟು ಕಷ್ಟಪಡ್ತಿರೋದು. ಓಕೆ, ಅದು ಈಗ ಅಮ್ಮ ನೀವೇನು ಹೇಳಂಗಿಲ್ಲ. Okay, when is that? Any guess? Just guess one guess. When, at least. Okay. Any, like, ಅಮ್ಮನ ಹತ್ರ ಫೋಟೋ ನೋಡಿದಾಗ ಯು ಯೂಸ್ ಟು ಸೇ ದಟ್, ಲೈಕ್, ಯಾವಾಗ ಏನು ಅಂತ ಕೇಳಿರ್ತಿರಲ್ಲ. ಅಂಕಲ್ ಹೇಳೋಗಿಲ್ಲ? ನಂಗೆ ತುಂಬ ಸಪೋರ್ಟು. ಗೋನ್, ವೆನ್? ಹಾಂ, ಸುಮ್ಮನೆ ತಗೊಳ್ಳೋದಾಗ ಸಿ ಯು ಹ್ಯಾವ್ ಬಿನ್ ಡ್ರೆಸ್ಡ್ ಅಪ್ ವೆರಿ ವೆಲ್, ರೈಟ್? ಸೊ ವೆನ್ ಇಸ್ ದಟ್? ಯಾರು ಹೇಳಂಗಿಲ್ಲ? ಗೊತ್ತಿಲ್ವಾ? ಗಿವ್. ಓಕೆ, 2 ಗೋ ಆನ್. ಅಟ್ಲೀಸ್ಟ್ ಅದು ಅದೇನಾ? ವೆನ್ ಇಸ್ ದಟ್? ಗೊತ್ತಿಲ್ಲ. ಓಕೆ, ಎಷ್ಟು ಇಯರ್ ಇರ್ಬೋದು? ಇಲ್ಲ, ಮಂತ್ಸ್? ಅಜ್ಜಿ ಹೇಳಿದ್ರಲ್ಲಿ. ಓಕೆ, ದಿಸ್. ಓಕೆ, ನನ್ನ ಹತ್ರ ಇನ್ನೂ 2 ಇದೆ. ಯು ಹ್ಯಾವ್ ಟು ಸೇ ಮಿ ಬಿಫೋರ್ ಯು ಗೋ. ಹಾಂ, ಮಮ್ಮಿ ಕಾಲೇಜಾ? ಯಾವಾಗದು? ವಿಚ್ ಇಯರ್? ಹೌ ಮೆನಿ ಇಯರ್ಸ್ ಅಂತ? ಎಷ್ಟು ಏಜ್? ಎಷ್ಟು ಆಗ? ಪಕ್ಕ? ಪಕ್ಕನಾ? ನೀವೇ ಕನ್ಫ್ಯೂಸ್ ಆಗಂಗಿಲ್ಲ? ಓಕೆ, ಇನ್ನೊಂದದ ಅಲ್ಲಿ ಗೋದಾ? ನಿಧಾನ.
ಓಕೆ ಯು ವಾಂಟ್ ಹೇಳು. ಅಲ್ಲೇ ಇದೆ ಜಿಮ್. ಸೀದಾ ಯಾ ಉಡುಪಿ ಹೋಟೆಲ್ ಹೆಸರು, ಹೋಟೆಲ್ ಪಕ್ಕದಲ್ಲಿ ಹಾಂ ಜಿಮ್. ಓಕೆ ಓಕೆ, ಎಷ್ಟು ಫೋಟೋಸ್ ಆಯ್ತು ಕೌಂಟ್ ಮಾಡೋದು ಈಗ? ಸೊ ಐ ಹ್ಯಾವ್ ಟು ಲಿವಿಂಗ್ ಟು ಸೊ 6 and 7. ಸೊ ಟೋಟಲ್ ಇರೋದು ದೇ ಆರ್ 8 photos. ಸೊ ಐ ಹ್ಯಾವ್ 2 and you have 5. ಸೊ ಯು ಜಸ್ಟ್ ಅಂದರೆ ನಿನಗೆ ಗೊತ್ತಿರಲ್ಲ ಇದು ಎಷ್ಟು ಇಯರ್ ಅಂತ. ಓಕೆ, ಯು ಆಸ್ಕ್ ಯೋರ್ ಮಾಮ್, ಟೇಕ್ ಯೋರ್ ಮಾಮ್ಸ್ ಹೆಲ್ಪ್, ಅಲ್ಸ್ ಟೇಕ್ ಯರ್ ಡ್ಯಾಡ್ ಹೆಲ್ಪ್. ಫೈನ್, ಗೋ. ಏನೋ ನಿಮಗೆ ಗೊತ್ತಿರುತ್ತೆ ಬಟ್ ಐ ಡೋಂಟ್ ವಾಂಟ್ ಟು ಆಸ್ಕ್ ಯು. ಅಲ್ಲ ಎಷ್ಟನೇ ವರ್ಷದ್ದು ಇಲ್ಲ ಎಷ್ಟನೇ ತಿಂಗಳದಾಗಿರ್ಬೋದು ಪಕ್ಕ ತಪ್ಪು, ಅದಕ್ಕೆ ನಾವು ಅವ್ರಿಗೆ ಹೇಳ್ಬಿಡಿ ಅಂತ ಹೇಳಿರೋದು. ಓಕೆ, ಅಜ್ಜಿನ ಕೇಳೋದು ಬೇಗ. ನಿಮಗೆ ಜ್ಞಾಪನ ಇದೆ ಅಟ್ಲೀಸ್ಟ್? ಇದು ನಾಮಕರಣದ್ದು. ಓಕೆ, ಇದು 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 ನೀವು ಹೇಳಿ ಹೋಗಿ. ಅದು ನೋಡಿದ್ರೆ ಹಳೆಯ ಫೋಟೋ ಅನ್ಸುತ್ತೆ. ಅದು ಎಷ್ಟನೇ ತಿಂಗಳು ಇಲ್ಲ ಎಷ್ಟನೇ ವರ್ಷ, ಒಂದು ವರ್ಷ ತರ ಕಾಣ್ತಿಲ್ಲ, ಚಿಕ್ಕ. ನೀವು ಹೇಳೋಗಿಲ್ಲ? ಆಸ್ಕ್ ಯು ಗ್ರ್ಯಾಂಡ್ ಮದರ್. ಇವರು ಗೊತ್ತಿರ್ಬೋದು ಕೇಳೋಣ ಅನ್ಸುತ್ತೆ. ಸೈಲೆಂಟ್ ಪಕ್ಕ 100% ಶೋರ? ತಪ್ಪಾಗಿದ್ರೆ 2 ಅಲ್ಲ ಅವ್ರಿಗೂ. ನೀವು ಹಂಗೆ ನನ್ನ ಕೇಳಿ ನಾನೇ ಆನ್ಸರ್ ಹೇಳ್ಬೇಕಾಗುತ್ತೆ. ಓಕೆ, ಯು ಗಾಟ್ ಲೈಕ್ ಎಷ್ಟಿದೆ ಈಗ? ಫೋಟೋ 7 ಅಲ್ವಾ? ದೇರ್ ಇಸ್ 1 ಫೋಟೋ ಇದೇ ರೂಮಲ್ಲಿದೆ. ಬಿಫೋರ್ ಯು ಗೋ ಯು ಹ್ಯಾವ್ ಟು ಗೆಟ್ ದಟ್ ಫೋಟೋ ಟು ಮೀ, ಸರಿನಾ? ಇಲ್ಲಾಂದ್ರೆ ಇಲ್ಲೇ ಇವತ್ತು ಪಾರ್ಟಿ ಹಾಲಲ್ಲಿ. ಸೊ ಐ ವಿಲ್ ಗಿವ್ ಯು ಹಿಂಟ್. ಒಂದು ಕ್ಲೂ ಕೊಟ್ಟು ಹೋಗ್ತೀನಿ ನಾನೀಗ. ನಾನು ಬರೋಷ್ಟರಲ್ಲಿ ನೋಡ್ಕಿರ್ಬೇಕು. ಸೊ ಇಟ್ಸ್ ನಾಟ್ ಅಪ್, ಇಟ್ಸ್ ನಾಟ್ ಡೌನ್, ಇಟ್ಸ್ ಫ್ಲೋಟಿಂಗ್, ಇಟ್ಸ್ ಇನ್ ಅ ಮಿಡ್. It's not up, it's not down, it's in the mid, it's floating. It comes from the nature. Think. It comes from the nature. ಗ್ಲೇಷಿಯರ್ ಜೊತೆನಾ? ನೇಚರ್ ಅಂದ್ರೆ ಪೋರು. ವಿಕಂತೂ ಸರ್ಚ್ ಮಾಡಿ ಮಾಡಿ ಟಯರ್ಡ್ ಆಗೋಗ್ಬಿಟ್ಟ. ಫುಲ್ಲು ನೋಡ್ತಾ ಇದ್ದ ಇನ್ನೊಂದು ಫೋಟೋ ಎಲ್ಲಿದೆ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ಈ ಗೇಮ್. ಫುಲ್ಲು ಒಂಥರ ಟೈಮ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. 1 hour ಅದು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಗೊತ್ತೇ ಆಗಲಿಲ್ಲ. 3 hours ಬೇಕಾದರೂ ತೊಗೋಬೋದು, ಒಂದು ಮೂವಿ ನೋಡ್ತೀವಿ ಆ ಥರ ಅಂತ ಹೇಳಿದ್ರೆ. ಬಟ್ ನಾವಿಬ್ಬರು ಬೆಳಗ್ಗೆ ಎದ್ದು ಆಫೀಸು ಮತ್ತು ಅವ್ರ ಸ್ಕೂಲು ಇರೋದ್ರಿಂದ ನಾವು ಹೋಗೋಕ್ಕೆ 3 hours ಟೈಮ್ ತೊಗೊಳಕ್ಕೆ ಆಗಲಿಲ್ಲ. ಹಾಗಾಗಿ 1 hour ತೊಗೊಂಡ್ವಿ ಅಷ್ಟೇ. What do you mean by nature? Like normal? My mom. First one? Okay. Tree and ಏನೇನು ಮಾಡ್ಬೋದು? You just see here ಏನೇನು ಆಗುತ್ತೆ ಟ್ರೀಯಿಂದ, you go on. ಇಲ್ಲಿ ಏನೇನು ಟ್ರೀಯಿಂದ ಏನೇನು ನಡೆಯುತ್ತೆ. ಸೋ ಕ್ಲೋಸ್, ಅಜ್ಜಿ ತುಂಬಾ ಕ್ಲೋಸ್ ಆಗ್ಬಿಟ್ರು. ಆರಾಮಾಗಿ ಅಲ್ಲೂ ಇರ್ಬೋದು, ಇಲ್ಲ ಇದ್ರಲ್ಲೂ ಇರ್ಬೋದು. ಇಟ್ಸ್ ಲೆಫ್ಟ್ ಯು. ಸಿ ಯು ಸೆಡ್ ಪೇಪರ್ಸ್ ರೈಟ್. ಒಳಗಡೆ ಇಲ್ಲ
ಏನೋ ಲೈಕ್ ಕನ್ಫ್ಯೂಸ್ ಮಾಡ್ತೀನಿ ಓಕೆ ಇಟ್ಸ್ ಫೈನ್ ಗೋ ಸೊ ಒಬ್ಬರೇ ಹುಡುಕಬೇಕು ನನಗೆ ಗೊತ್ತು ಫೋಟೋಸ್ ಪ್ರಿಂಟ್ ಮಾಡಿ ಕೊಟ್ಟಿದ್ರೆ ನಾವು ಹಾಕಿದೀವಿ ಅಷ್ಟೇ ಸೈಜ್ ಗೊತ್ತಿಲ್ಲ ಗೋ ಸೊ ಜಸ್ಟ್ ಥಿಂಕ್ ಡೌನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ ಮಿಡ್ಲ್ ಅಂತ ಫಸ್ಟ್ ಏನಾಗುತ್ತೆ ಟ್ರೀಯಿಂದ ಏನಾಗುತ್ತೆ ಅಂದ್ರೆ ಪೇಪರ್ ಲಾಟ್ ಆಫ್ ಥಿಂಗ್ಸ್ ಸೊ ಗಮ್ ಅಂತ ಯೂಸ್ ಮಾಡೋದು ಸೊ ಯು ಹ್ಯಾವ್ ಟೂ ಟೂಲ್ಸ್ ಒನ್ ಇಸ್ ಫರ್ನಿಚರ್ಸ್ ಪೇಪರ್ ಸೊ ಪೇಪರ್ ಇಸ್ ಅ ಫೋಟೋ ಇಸ್ ಗೋ ಆನ್ ಟು ಓಕೆ ನನಗೆ ಇಷ್ಟೇ ಒಂದು ಕೊಡ್ತೇನೆ ಆ ಡೋರಿಂದ ಇಲ್ಲಿ ತನಕ ಇಷ್ಟು ಒಳಗಡೆ ಇದೆ ಯು ಆರ್ ನಾಟ್ 5 3 or something 3 ಒಂಚೂರು ಕೇಳಲ್ಲ 2 ಎಷ್ಟು ಬರುತ್ತೆ I'm sure you're so close to that you're not getting that. ಚಾಚಿ ಕಾಯ್ತೀನಿ Okay, you just listen to your mom. ಚಾಚಿ ಇದ್ರೊಳಗೆ ಹೆಂಗೆ ಮೇ ಬಿ ಐ ಗೆಸ್ Just look each other. Full furniture would move around. I'm fix ಆಗಿದೆ ನೋಡ್ರಿ ಸಿಕ್ತಿಲ್ವಾ Promise that what you like. Okay, you have to take a promise that you'll do. Okay. In promise ತಗೊಂಡ್ರೆ ಏನು ಪ್ರಾಮಿಸ್ ನನಗೆ ಹೊಡಿಯೋದು ಕಡಿಮೆ ಮಾಡ್ಬೇಕು ಆಮೇಲೆ ಬೇಗ 5 promise ತಗೊಂಡ್ರೆ 5 ಪ್ರಾಮಿಸಾ Okay, one is done. One is that ಹೊಡಿಯಂಗಿಲ್ಲ ಮಮ್ಮಿಗೆ. Okay, ನೆಕ್ಸ್ಟ್ ಉಗ್ರ ಕಚ್ಚಂಗಿಲ್ಲ We has a waiting is news. Okay. ನೆಕ್ಸ್ಟ್ ಹೇಳ್ರಿ ಬೇಗ ಹೇಳಿ ಯಾರು ಕೇಳ್ಕೊಂಬಿಡಿ ಅದು ಸಿಗಲ್ಲ ಇನ್ನ ಜಾಸ್ತಿ ಮೊಬೈಲ್ ನೋಡಂಗಿಲ್ಲ ಅದ್ ನೋಡಿ ಅದೊಂದು ಸ್ವಲ್ಪ ಕಷ್ಟ ಅದು ಬಿಟ್ಟು ಬೇರೆ ಅದೇ ಈಸಿ ಆಗಿ ಅದೇ ಈಸಿ ಓಕೆ ಅದು ಸ್ವಲ್ಪ ಕಮ್ಮಿ ಮಾಡ್ಕೊ ಓಕೆ 3 ಆಯ್ತು 4 ಇನ್ನ ಎರಡಿದೆ ಇನ್ನ ಎರಡಿದೆ. ಬೇಗ ಜಾಸ್ತಿ ಆಟ ಆಡಕ್ಕೆ ನೀವೇ ಕೇಳಿ ಜಾಸ್ತಿ ಆಟ ಆಡಕ್ಕೆ ಲಿಮಿಟೆಡ್ ಟೈಮ್ ಲಿಮಿಟ್ 1 ಅವರ್ ಓನ್ಲಿ ಫಸ್ಟ್ ಟೈಮ್ ಇವಾಗ 1 ಅವರ್ ಅಯ್ಯೋ ಓಕೆ ವಿತ್ ದಟ್ ಒನ್ ಹಾ ಡನ್ ಬಿಲ್ಡ್ ಓಕೆ ಪ್ರಾಮಿಸ್ ಮಾಡ್ತೀಯಾ ಶೋ Okay. Okay, first promise that you'll never hit your mom. See? I never hit my mom and I'll not chew my nails and I'll go for play only 1 hour. ಇನ್ನೊಂದಿತ್ತು ಅಜ್ಜಿದು ಒಂದು ಕಂಪ್ಲೇಂಟ್ I should not see mobile ಅ ಲಾಟ್ a lot. ಓಕೆ ಅಟ್ ಲಾಸ್ಟ್ ಒನ್ ಪ್ರಾಮಿಸ್ ಕೇಳ್ಬಿಡಿ ಬೇಗ ಐ ಗೆಟ್ ಇಟ್ ಜಾಸ್ತಿ ಆಟ ಆಡಕ್ಕೆ ಹೋಗ್ಬಾರ್ದು ಅದಾಯ್ತು ಇನ್ನೊಂದು ಲಾಸ್ಟ್ ಸ್ಕೂಲಲ್ಲಿ ಫಸ್ಟ್ ಬರ್ಬೇಕು ಯು ಡೂ ದಟ್ ಥಿಂಗ್ ಪ್ರಾಮಿಸ್ ದಟ್ ಯು ವಿಲ್ ಜಸ್ಟ್ ಗೆಟ್ ಅಟ್ ಲೀಸ್ಟ್ ಅ ರ್ಯಾಂಕ್ ಅದ ಒಂಚೂರು ಇನ್ನೊಂದು ಇವಾಗ ಬರ್ತಿರೋ ರ್ಯಾಂಕಲ್ಲಿ ನೆಕ್ಸ್ಟ್ ಲೆವೆಲ್ ನನ್ ಯು ಪ್ರಾಮಿಸ್ ದಟ್ ಎತ್ಕೊಳ್ಳ ನಾನೀಗ ಯು ಆರ್ ಸೋ ಕ್ಲೋಸ್ ಟು ದಟ್ ಅದಕ್ಕೆ you have a video now. Your mother will be going back of you that by showing this video. ನೋಡಿ ಏನು ಪ್ರಾಮಿಸ್ ಮಾಡಿದ್ದೆ ಮುಗೀತು you're sad from morning you're tired ಡೇಟ್ಸ್ ಕೊಟ್ಟಿಲ್ಲ ತರಕ್ಕೆ ಹೋಗೋದು ಅಲ್ಲಿಂದ ಹೊರಟ್ಬಿಟ್ಟು ಸೀದಾ ನಂದನ ರೆಸ್ಟೋರೆಂಟಿಗೆ ಬಂದು ಒಳ್ಳೆ ಆಂಧ್ರ ಸ್ಟೈಲ್ ಮೀಲ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಟ್ ನಾವು ಬರೋ ಅಷ್ಟೊತ್ತಿಗೆ ಮೀಲ್ಸ್ ಖಾಲಿನೇ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾರ್ಮಲ್ ವೆಜ್ ತಿನ್ನೋರು ವೆಜ್ ನಾನ್ ವೆಜ್ ತಿಂದ್ಕೊಂಡು ಒಳ್ಳೆ ಊಟ ಮುಗಿಸ್ಕೊಂಡು ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.